ये जीवन है, इस जीवन का यही है, यही है, यही है रंग रूप। ये जीवन है, इस जीवन का यही है, यही है, यही है रंग रूप। थोड़े गम हैं, थोड़ी खुशियाँ, थोड़े गम हैं, थोड़ी खुशियाँ, यही है, यही है, यही। ನಮಸ್ಕಾರ ವೀಕ್ಷಕರೇ, ಅಷ್ಟು ಸುಲಭವಲ್ಲ ಜೈಲ್ ಡ್ಯೂಟಿ. ಇದರ ಮುಂದುವರೆದ ಭಾಗ ಇದು ಅಂತ ಹೇಳ್ಬೋದು. ನಿಮಗೆ ಗೊತ್ತಿರಬೇಕು, ಮೊನ್ನೆ ತಾನೇ ಒಂದು ಅದ್ಭುತವಾದ ಎಪಿಸೋಡ್ ಅನ್ನ ನಾವು ಹಾಕಿದ್ವಿ. ಅಲ್ಲಿ ಬೆಂಗಳೂರಿನಿಂದ ಈ ಜೈಲಿನ ಮುಖ್ಯಸ್ಥರು ಏನಿದಾರಲ್ಲ ಅವ್ರು ಮಾತನಾಡಿದ್ರು. ಹಾಗೆ ಇಲ್ಲಿ ಇವತ್ತು ನಾವು ಧಾರವಾಡ ಜೈಲು ಏನಿದೆಯಲ್ಲ ಅದರ ಸೂಪರಿಂಟೆಂಡೆಂಟ್ ಮರಿಗೌಡ್ ಸರ್ನ ಭೇಟಿ ಆಗ್ತೇವೆ. ಅವರ ಅಂದ್ರೆ ಈ ಜೈಲು ಒಂದು ಕುಟುಂಬ ಅನ್ಕೊಂಡ್ರೆ ಇಲ್ಲಿ ವಾರ್ಡರ್ಗಳು, ಹೆಡ್ ವಾರ್ಡರ್ಗಳು, ಜೈಲರ್ಗಳು ಇವರೆಲ್ಲ ವಿವಿಧ ಮನೋಸ್ಥಿತಿಯ ಜನರ ಜೊತೆ ದಿನದ ಸಂಸಾರ ಮಾಡಬೇಕಾಗತ್ತೆ. ನಾವು ಹೇಳ್ತೀವಿ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹೇಳ್ತಾರಲ್ಲ, ಎಲ್ಲೇ ಕೂತ್ಕೊಂಡು ಇಷ್ಟು ದೊಡ್ಡ ಕಾಂಪೌಂಡ್ ವಾಲ್ ನಲ್ಲಿ ಏನ್ ನಡೀತದೆ ಒಳಗಂತ ಊಹೆ ಮಾಡಬಹುದು. ಹಾಗಾಗಿ ಇದು ಪರ್ಫೆಕ್ಟ್ ಆಗಿ ಇದು ಹಿಂಗೆ ಆಗುತ್ತೆ ಹಂಗೆ ಆಗತ್ತೆ ಅಂತ ಹೇಳಕ್ ಬರೋದಿಲ್ಲ. ಹಾಗೆ ಎಲ್ಲ ಒಂದ್ ಕಡೆ ಏನು ಆಯ್ತು ಅಂದ್ರೆ ಎಲ್ಲವನ್ನ ಒಂದೇ ತಕ್ಕಡಿನಲ್ಲಿ ಹಾಕಿ ಎಲ್ಲ ಕಡೆ ಹೀಗೆ ನಡೀತದೆ ಅನ್ನೋದು ಸುಳ್ಳು. ಹಾಗಾಗಿ ನಾವು ಸತ್ಯಾಸತ್ಯತೆಯನ್ನ ಗರುಡ ಯಾವಾಗಲೂ ತಿಳಿಸ್ತದೆ. ಇವರು ಏನಾದ್ರು ತಪ್ಪು ಮಾಡಿದ್ರೆ ಮುಲಾಜಿಲ್ದಂಗೆ ನಾವು ಕೂಡ ಹಾಕ್ತೇವೆ. ಹಾಗೆ ಇಲ್ಲಿ ಅವರ ಮನೋಸ್ಥಿತಿ ಅಂದ್ರೆ ಈ ವಾರ್ಡರ್ಗಳು, ಹೆಡ್ ವಾರ್ಡರ್ಗಳು, ಈಗ ಜೊತೆಗೆ ಇಲ್ಲಿ ಜೈಲರ್ಗಳು, ಸೂಪರಿಂಟೆಂಡೆಂಟ್ ಯಾವ ರೀತಿ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ. ನಿಮ್ಗೆ ಅನ್ಸತ್ತೆ ಫ್ಯಾನ್ ಕೆಳಗಡೆ ಅವ್ರು ಕೂತಿರ್ತಾರೆ ಅಂತ ಹೇಳಿ. ಸುಳ್ಳದು. ಆ ಫ್ಯಾನಿಗೆ ಒಂದು ತೂಗುಗತ್ತಿ ಇದ್ದೇ ಇರ್ತದೆ ಅಂತ ಹೇಳ್ಬೋದು. ಸೀಟ್ ಮೇಲೆ ಕೂತ್ಕೊಂಡ್ರು ಕೂಡ ಅಷ್ಟೇ ಟೆನ್ಷನ್ ಅವ್ರಿಗಿರುತ್ತೆ. ಯಾಕಂದ್ರೆ ನಾನು ಮೊನ್ನೆ ತಾನೇ ಹೇಳಿದ್ದೆ, ಇಲ್ಲಿ ಸಿವಿಲ್ ಪೊಲೀಸರು ಯಾವುದಾದ್ರೂ ಆರೋಪಿನ ತಂದು 2 ದಿವಸ 3 ದಿವಸ ಕಸ್ಟಡಿಯಲ್ಲಿ ಇಟ್ಕೊಂಡು ದಬ್ಬೋದೇ ಜೈಲಿಗೆ. ನಂತರ ಅಲ್ಲಿ ಆ ಮನೋಸ್ಥಿತಿಗಳ ಜೊತೆ ಯಾವ ರೀತಿ ಈಗ ಹಿರಿಯಣ್ಣ ಅಂತ ಹೇಳ್ತಾರಲ್ಲ, ಈ ಧಾರವಾಡ ಜೈಲಿನ ಸೂಪರಿಂಟೆಂಡೆಂಟು ಅಲ್ಲಿ ಹಿರಿಯಣ್ಣ ಆಗ್ತಾರೆ. ಅವರಿಗೆ 2 ಇರ್ತವೆ ವರ್ಕ್. ಒಂದು ಸಿಬ್ಬಂದಿಗಳನ್ನ ಸಂಭಾಳಿಸಬೇಕು, ಹಾಗೆ ಇದು ದಿನದ ಕೆಲಸ ಅಂತ ಹೇಳ್ತೇನೆ. ಹಾಗೆ ವಿವಿಧ ಮನೋಸ್ಥಿತಿಯ ಜನರನ್ನ ಮಜಾ ನೋಡಿ. ಇವು ಕೂಡ ಮನುಷ್ಯರೇ, ಹ್ಯೂಮನ್ ಬೀಯಿಂಗ್ಸ್. ಹ್ಯೂಮನ್ ರೈಟ್ಸ್ ಇಲ್ವೇ ಇಲ್ಲ. ಅದು ಕೇವಲ ಅಕ್ಯೂಸ್ಡ್ಗೆ ಅಷ್ಟೇ ಇರ್ತದೆ. ಅವ್ರು ಏನ್ ಹೇಳಿದ್ರು ಕೂಡ ಮತ್ತೆ ಅದು ತೂಗುಗತ್ತಿ ಎಲ್ಲಿಂದನೋ ಅಲ್ಗಾಡ್ತಾನೆ ಇರ್ತದೆ. ಈ ರೀತಿ ಇರುವಾಗ ವಸ್ತುಸ್ಥಿತಿಯನ್ನ ನಾವು ಮೊನ್ನೆ ತಾನೇ ತೋರಿಸಿದ್ವಿ. ಜೊತೆಗೆ ಈಗ ಮುಕ್ತವಾಗಿ ಈ ಜೈಲ್ ಸೂಪರಿಂಟೆಂಡೆಂಟ್ ಏನಿದಾರಲ್ಲ ಹಿರಿಯಣ್ಣ ಮರಿಗೌಡ್ ಸರ್ ಏನ್ ಹೇಳ್ತಾರೆ ಅವ್ರನ್ನ ಕೇಳೋಣ, ಬನ್ನಿ ಹೋಗೋಣ. ವೀಕ್ಷಕರೇ, ಒಂದು ಜೈಲು ಅಂದ್ರೆ ಇಲ್ಲಿ ಪರಿವರ್ತನಾ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಆ ಪರಿವರ್ತನೆಗೆ ಇಲ್ಲಿ ಮುಖ್ಯಸ್ಥರು ಕಾರಣ ಆಗ್ತಾರೆ. ಯಾಕಂದ್ರೆ ಅವರ ಈ ಸಾಮ್ಯತೆ ಹಾಗೆ, ಆಮೇಲೆ ಅವರ ನಡವಳಿಕೆ ಕೈದಿಗಳ ಜೊತೆ ಯಾವ ರೀತಿ ಇರ್ತದೆ ಅನ್ನೋದಕ್ಕೆ ಇಲ್ಲಿ ನಾವು ಖುದ್ದು ಬಂದಿದ್ದೀವಿ. ಹಾಗೆ ಇಲ್ಲಿ ನಾನು ಇದು ಹೊಗಳಿಕೆ ಅಂತಲ್ಲ, ಯಾಕಂದ್ರೆ ಗರುಡನಿಗೆ ಹೊಗಳಕ್ಕೆ ಬರೋದಿಲ್ಲ, ನೇರ ಮಾತುಗಾರ ನಾವು. ಆ ಮರಿಗೌಡ್ ಸರ್ ಅಂತಿದ್ದ ಅಧೀಕ್ಷಕರು ಬಹಳ ಅದ್ಭುತವಾದ ವ್ಯಕ್ತಿ. ಇಲ್ಲಿ ಅವ್ರನ್ನ ಕಂಡು ಸ್ಟ್ರೇಟ್ ಫ್ರಮ್ ಹಾರ್ಸ್ ಮೌತ್ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿ ಅವ್ರು ಏನ್ ಹೇಳ್ತಾರೆ. ಸರ್ ನಮಸ್ಕಾರ ಸರ್, ಇಲ್ಲಿ ಟೆನ್ಷನ್ ಜೊತೆಗೆ ದಿನದ ಸಂಸಾರ ಅಂತೀರಾ ಅಥವಾ ವಿವಿಧ ಮನಸ್ಥಿತಿಗಳ ಜೊತೆಗೆ ದಿನದ ಸಂಸಾರ ಅಂತೀರಾ? ನೋಡಿ, ನಾವು ನೊಂದವರನ್ನು ಕಾಯುವ ನೊಂದವರು. ಯಾಕೆಂದ್ರೆ ಅಪರಾಧಿಗಳು ಮೊದಲೇ ನೊಂದು ಬಂದಿರ್ತಾರೆ. ಅಂತರ್ನ ನಾವು ಕಾಯ್ತಾ ಇರೋರು ನಾವು ಸಹ ನೊಂದವರು. ಯಾವುದೇ ಕಾರಣಕ್ಕೂ ಅವ್ರಿಗೆ ಯಾವುದೇ ಹಂತದಲ್ಲಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಯಾಕೆಂತಂದ್ರೆ ನಾವು ಗಣ ನ್ಯಾಯಾಲಯಗಳ ಅಧೀನದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ.
ಪೊಲೀಸ್ ಇಲಾಖೆಯ ಒಂದು ಸಹಕಾರದೊಂದಿಗೆ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಪ್ರಧಾನ ಕಚೇರಿಯ ಆದೇಶದ ಮೇಲೆ ನಾವು ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಈಗ ನಾವು 4 ವಿವಿಧ ಅಂಗಗಳ ಅಡಿನಲ್ಲಿ ನಾವು ಕೆಲಸ ಮಾಡುವಂಥ ಪರಿಸ್ಥಿತಿ ನಮಗೆ ಒದಗಿ ಬಂದಿದೆ. ಒಂದು, ನ್ಯಾಯಾಂಗದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಪೊಲೀಸ್ ಇದರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಕಾರ್ಯಾಂಗದ ನಮ್ಮ ಒಂದು ಪ್ರಧಾನ ಕಚೇರಿ ಅದರಿಂದ ನಾವು ಕೆಲಸ ಮಾಡ್ತೀವಿ. ಇದ್ರ ಜೊತೆಗೆ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳ ಆಯೋಗದ ನಿರ್ದೇಶನದ ಮೇರೆಗೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಸೊ ಟೋಟಲಿ ಹೇಳ್ಬೇಕು ಅಂತಂದ್ರೆ ನಾವು ದಿನದ 24 ಗಂಟೆಗಳು ಸಹ ನಾವು ಒತ್ತಡದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಒಬ್ಬ ಅಪರಾಧಿಯನ್ನ ದಸ್ತಗಿರಿ ಮಾಡಿ ಒಬ್ಬ ಪೊಲೀಸ್ ಆಫೀಸರು ಒಂದು 24 ಗಂಟೆ 48 ಗಂಟೆಗಳ ಕಾಲ ಪೊಲೀಸ್ ಸ್ಟೇಷನ್ ಇಟ್ಕೊಳ್ಳಿಕ್ಕೆ ಎಷ್ಟು ಕಷ್ಟ ಆಗ್ಬೋದು ಅನ್ನೋದು ಪೊಲೀಸರಿಗೆ ಗೊತ್ತಿರುತ್ತೆ. ಸೊ ಅಂತಹ ಒಬ್ಬ ವ್ಯಕ್ತಿಯನ್ನ ಕಾನೂನನ್ನ ಲಾ ವೈಲೇಟಿಂಗ್ ಸಿಟಿಸನ್ಸ್ ಅನ್ನ ನಾವು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಅವನ ಜೀವನ ಪರ್ಯಂತ ಅವ್ರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಅವ್ರಿಗೆ ಯಾವುದೇ ಸೆಕ್ಯೂರಿಟಿ ಆಫ್ ದಿ ಪ್ರಿಸನರ್ ಸದೃಢವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ಅವನ ಮಾನಸಿಕ ಸ್ಥಿತಿ, ದೈಹಿಕ ಸ್ಥಿತಿ ಮತ್ತು ಆರೋಗ್ಯ ಸ್ಥಿತಿ ಎಲ್ಲದೂ ಸಹ ನಾವು ಅವನ್ನ ಚೆನ್ನಾಗಿ ನೋಡ್ಕೊಂಡ್ಬಂದಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಬಿದ್ದಿರುತ್ತೆ. ಇದರಲ್ಲಿ ನಾವು ಯಾವುದಾದ್ರೂ ಒಂದೇ ಒಂದು ಹೆಜ್ಜೆನ ನಾವು ತಪ್ಪಾಗಿ ನಾವು ಒಂದು ನಡ್ಕೊಂಡ್ರೆ ಅದಕ್ಕೆ ಇಮಿಡಿಯೇಟ್ ಎಲ್ಲದು ಈ 4 ಅಂಗಗಳು ಸಹ ನಮ್ಮ ಮೇಲೆ ಇಂಟರ್ಫಿಯರ್ ಆಗ್ತದೆ. ಅವಾಗ ಪೊಲೀಸ್ನವರು ಇಂಟರ್ಫಿಯರ್ ಆಗ್ತಾರೆ, ನಮ್ಮ ಪ್ರಧಾನ ಕಚೇರಿ ಇಂಟರ್ಫಿಯರ್ ಆಗ್ತಾರೆ, ಹ್ಯೂಮನ್ ರೈಟ್ಸ್ ಅವರು ಇಂಟರ್ಫಿಯರ್ ಆಗ್ತಾರೆ, ಮತ್ತೆ ಜುಡಿಷಿಯರಿ ಸಹ ಇಂಟರ್ಫಿಯರ್ ಆಗುತ್ತೆ. ಈ ಎಲ್ಲವನ್ನೂ ಸಹ ನಾವು ಸಮತೋಲನದಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಯಾವುದೇ ರೀತಿಯಲ್ಲಿ ಕಾನೂನುಗಳಿಗೆ ಕಾನೂನು ವೈಲೇಷನ್ಸ್ ಆಗದಂಗೆ ಚ್ಯುತಿ ಬರದ ರೀತಿಯಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ನಮ್ದು ಬಂದಿದೆ. ಇದ್ರ ಜೊತೆಗೆ ಮೊದಲು ಜೈಲ್ ಅಂದ್ರೆ ಏನು ಅಂತಂತಂದ್ರೆ ಒಂದು ಪನಿಷ್ಮೆಂಟ್ ಪ್ಲೇಸ್ ಅಂತ ಇತ್ತು. ಅದು ಇತ್ತೀಚಿನ ದಿನಗಳಲ್ಲಿ ಇಟ್ ಇಸ್ ಎ ರೆಫಾರ್ಮೇಶನ್ ಸೆಂಟರ್ ಅಂತ ಆಗಿದೆ. ನಿಮ್ಗೆ ಗೊತ್ತಿರ್ಬೋದು, ಮತ್ತು ಪ್ರಿಸನ್ ಡಿಪಾರ್ಟ್ಮೆಂಟ್ ಅಂತ ಇತ್ತು. ಪ್ರಿಸನ್ ಡಿಪಾರ್ಟ್ಮೆಂಟ್ ಅಂತ ಆದ್ಮೇಲೆ ಪ್ರಿಸನ್ ಅಂಡ್ ಕರೆಕ್ಷನ್ ಸರ್ವಿಸ್, ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆ ಅಂತ ಹೇಳ್ಬಿಟ್ಟು ಅದನ್ನು ನಮ್ದು ಮೇನ್ ಉದ್ದೇಶ ಅಂದ್ರೆ ನಾವು ಎರಡು ಕೆಲಸ ಮಾಡಬೇಕು. ಒಂದು ಸೆಕ್ಯೂರಿಟಿ ಆಫ್ ದಿ ಪ್ರಿಸನರ್ಸ್, ಇನ್ನೊಂದು ರೆಫಾರ್ಮೇಶನ್ ಆಫ್ ದಿ ಪ್ರಿಸನರ್ಸ್. ಸೊ ಇವೆರಡನ್ನೂ ನಾವು ಸಮತೋಲನದಲ್ಲಿ ನಾವು ಕೆಲಸ ಮಾಡತಕ್ಕಂಥ ಪರಿಸ್ಥಿತಿ ಒದಗಿ ಬಂದಿದೆ. ಯಾವುದೇ ಕಾರಣಕ್ಕೂ ಒಬ್ಬ ತಪ್ಪು ಮಾಡಿ ಬಂದಿರ್ತಕ್ಕಂಥ ಅಪರಾಧಿನ ಅವನು ಮತ್ತೆ ತಪ್ಪನ್ನು ಮಾಡದ ರೀತಿಯಲ್ಲಿ ತಿದ್ದುಪಡಿ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ಬಿಡಬೇಕಾದಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ಸೊ ಇದು ತುಂಬಾ ಕಷ್ಟಕರವಾದಂತಹ ಒಂದು ಜವಾಬ್ದಾರಿತವಾದ ಕೆಲಸ ಖಂಡಿತ. ಯಾಕಂದ್ರೆ ಇದು ಹೊರಗಿನ ಪ್ರಪಂಚಕ್ಕೆ ನಾವು ಒಂದು ಸಣ್ಣ ಪುಟ್ಟ ಅವಘಡಗಳಾದ್ರೆ ಅದನ್ನ ದೊಡ್ಡ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಆದ್ರೆ ಇಲ್ಲಿ ಒಳಗಡೆ ನಾವು ಇದ್ಕೊಂಡು ಕೆಲಸ ಮಾಡೋರಿಗೆ ಅದರ ಎಷ್ಟು ಸಾಧಕ ಬಾಧಕಗಳು ಎಷ್ಟು ಗಂಟೆ ಬಿಟ್ಟು ನಮ್ಗೆ ಅಷ್ಟೇ ಗೊತ್ತಿರುತ್ತೆ ಹೊರತು ಹೊರಗಿನ ಪ್ರಪಂಚಕ್ಕೆ ಇದೆಲ್ಲ ಗೊತ್ತಿರೋದಿಲ್ಲ. ಸರಿ, ಎಲ್ಲ ಒಂದ್ ಕಡೆ ತಮಾಷೆ ಹೇಳ್ತೀನಿ, ಒಳಗೆ ಯಾಕೆ ಗೊತ್ತಾಗಲ್ಲ ಅಂತಂದ್ರೆ ಕಾಂಪೌಂಡ್ ವಾಲೇ ನೋಡಿರ್ತದ ಅಂತೀರಾ ಅಥವಾ ಅವ್ರ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಬಂದಾಗಿರ್ತದ ಅಂತೀರಾ? ಯಾವ ರೀತಿ? ಯಾಕಂದ್ರೆ ಈಗ ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಒಬ್ಬ ವ್ಯಕ್ತಿ ಆರೋಪಿ ಜೈಲಿಗೆ ಬಂದ ಕೂಡಲೇ ಆತನಿಗೆ ಎಲ್ಲಾ ಸ್ವಾತಂತ್ರ್ಯಗಳು ಕಡಿತ ಉಂಟಾಗುತ್ತೆ. ಅವನ ಫ್ಯಾಮಿಲಿಯಿಂದ ದೂರ ಆಗ್ತಾನೆ, ಅವನಿಗೆ ಬೇರೆ ರೀತಿಯ ಕಮ್ಯುನಿಕೇಶನ್ಸ್ ಇರೋದಿಲ್ಲ, ಅವ್ನಿಗೆ ಯಾವ ರೀತಿ ಒಂದು ಸಂಬಂಧಗಳು ಇರೋದಿಲ್ಲ. ಸೊ ಇಂಥ ಎಲ್ಲದನ್ನು ಏಕ್ದಮ್ ಈ ಒಂದು ಫ್ರೀ ಮೈಂಡ್ ಫ್ರೀ ಬರ್ಡ್ ಇದ್ದಂತ ವ್ಯಕ್ತಿನ ತಗೊಂಡ್ಬಂದು ಒಂದು ಕಾರ್ಯಕ್ರಮದಲ್ಲಿ ಹಾಕಿದ್ರೆ ಆಟೋಮೆಟಿಕಲಿ ಇವ್ ಬಿಕಮ್ ಎ ರೆಬಲ್. ಅವನ ಮಾನಸಿಕ ಸ್ಥಿತಿ ತುಂಬಾ ಕಷ್ಟವಾದಂತ ಪರಿಸ್ಥಿತಿ ಇರುತ್ತೆ. ಯಾಕಂದ್ರೆ ಈಗ ನಾವು ಒಂದೇ ಒಂದು ದಿವಸ ನಾವು ರಜಾ ಹಾಕಿ ನಾವು ಮನೇಲಿ ಕೂತ್ಕೊಂಡ್ರೆ ನಮ್ಗೆ ಎಷ್ಟು ಪರಿಸ್ಥಿತಿ ಇರ್ತದೋ, ಈಗ ನಾವೇ ಹೋಗಿ ಒಂದು ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ಒಂದು 24 ಗಂಟೆ ಹಾಸ್ಪಿಟಲ್ ಇರಕ್ಕಾಗಲ್ಲ. ಅಂತ ಅನುಕೂಲತೆ ಇರ್ತಕ್ಕಂಥ ಪ್ಲೇಸ್. ಆದ್ರೆ ಏನು ಅನುಕೂಲತೆಗಳು ಇರ್ತಕ್ಕಂಥ ಪ್ಲೇಸ್ ಜೈಲ್ ಅಂತ ಕೂಡ ಆಟೋಮೆಟಿಕ್ ಅದು ಒಂದು ಭಯದ ವಾತಾವರಣ ಬರುತ್ತೆ. ಸೊ ಅಂತ ಒಂದು ಪ್ಲೇಸ್ ಅಲ್ಲಿ ಕೆಲವೊಂದು ರೂಡ್ ಬಿಹೇವ್ ಇರ್ತಕ್ಕಂಥ ವ್ಯಕ್ತಿಗಳು ಎಲ್ಲ ತರಾವರಿ ಜನಗಳು ಬರ್ತಾ ಇರ್ತಾರೆ. ಅಂತನೆಲ್ಲ ನಾವು ಅವ್ರನ್ನ ಸಮಜಾಯಿಸೋದು ಮತ್ತೆ ಅವ್ರನ್ನೆಲ್ಲ ನಾವು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟಕರವಾದಂತ ಕೆಲಸ ಆಯ್ತು. ಸರ್, ಈಗ ಜೈಲನ್ನು ಒಂದು ಕುಟುಂಬ ಅನ್ಕೊಂಡ್ರೆ ಆ ಕುಟುಂಬದ ಹಿರಿಯಣ್ಣ ತಾವು ಒಂದು ಮನೆಯಲ್ಲೇ ಒಂದು 4 ಮೆಂಟಾಲಿಟಿಗಳು ಬೇರೆ ಇರ್ತಾರೆ. 4 ಮಕ್ಕಳು ಇದ್ರೆ ಅವ್ರ ಮೆಂಟಾಲಿಟಿ ಬೇರೆ ಇರ್ತಾರೆ. ಇಲ್ಲಿ 100 ಮನಸ್ಥಿತಿ, ಅದರಲ್ಲಿ ಕೆಲವರು ಮಾನಸಿಕ ಇರ್ತಾರೆ, ಕೆಲವರು ವೈಲೆಂಟ್ ಇರ್ತಾರೆ, ಕೆಲವರು ಸೌಮ್ಯ ಇರ್ತಾರೆ. ಇವೆಲ್ಲ ಮನಸ್ಸುಗಳ ಜೊತೆಗೆ ಏನಾದ್ರು ಸಂಸಾರ ತಮ್ಮದು. ಈಗ ತಮ್ಮದು ಸರ್ವಿಸ್ ಎಷ್ಟು ವರ್ಷ ಆಯ್ತು? ಈಗ ನಂದು 33 ವರ್ಷ ಸರ್ವಿಸ್ ಆಗಿದೆ. ಹೆಚ್ಚು ಕಮ್ಮಿ ಈಗ ನಿಮ್ಗೆ ತಮಾಷೆ ಹೇಳೋದಾದ್ರೆ 33 ವರ್ಷ ಜೈಲು ಶಿಕ್ಷೆ ಆಗಿದೆ ಅಂತೀರಾ? ಈಗ ಒಬ್ಬ ಕೊಲೆ ಮಾಡಿ ಬಂದು ಶಿಕ್ಷೆ ಏನೋ ಒಂದು ಅಫೆನ್ಸ್ ಪ್ರೂವ್ ಆಗಿ ಬಂದಿರ್ತಕ್ಕಂಥ ಅಪರಾಧಿಗೆ 14 ವರ್ಷ ಶಿಕ್ಷೆ ಕೊಡ್ತಾರೆ.
ನಾವು ಏನು ಅಪರಾಧ ಮಾಡಿದ್ರೆ ನಾವು ಸರ್ವಿಸ್ ಪೂರ್ತಿ ನಾವು ಶಿಕ್ಷೆ ಅಂತ ಅನುಭವಿಸುವಂತ ಒಂದು ಪ್ಲೇಸ್ ಇದು. ಸೊ ಅಂತ ಒಂದು ಪ್ಲೇಸ್ ಈಗ ಒಂದು ಲೈಫ್ ಟರ್ಮ್ ಮೀನ್ಸ್ 14 ವರ್ಷಕ್ಕೆ ಒಂದು ಬಿಡುಗಡೆ ಆಗ್ಬಿಡ್ತಾನೆ. ನಾವು 30 ವರ್ಷ 35 ವರ್ಷ 40 ವರ್ಷವರೆಗೂ ನಮ್ಗೂ ಒಂಥರ ಪನಿಷ್ಮೆಂಟ್, ನಮ್ಗೂ ಒಂಥರ ಏನೋ ಅವ್ರು ತಪ್ಪು ಮಾಡಿ ಒಳಗಡೆ ಬಂದಿರ್ತಾರೆ, ನಾವು ತಪ್ಪು ಮಾಡಿದ್ರೆ ಒಳಗಡೆ ಬಂದಿರ್ತೀವಿ ಅಷ್ಟೇ. ಈಗ ಕೆಲವರು ಒಳಗಡೆ ಈಗ ಎಂತೆಂತ ವೈಲೆಂಟ್ ಆಗ್ತಿರ್ತಾರೆ. ಈಗ ತಮ್ಮ ಕೂಡ ಒಂದು ಪೇಷನ್ಸ್, ಯಾಕಂದ್ರೆ ನೀವು ಕೂಡ ಹ್ಯೂಮನ್ ಬೀಯಿಂಗ್ ಇರ್ತಾರೆ, ಒಂದೊಂದ್ಸತಿ ತಾಳ್ಮೆ ಇರ್ತದೆ ಇದರಲ್ಲಿ. ಸರಿ, ದಿನ ಯಾವ ರೀತಿ ಅದನ್ನ ಮ್ಯಾನೇಜ್ ಮಾಡ್ತೀವಿ? ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಕಂಟ್ರೋಲ್? ಈಗ ನೋಡಿ, ಈಗ ನಮ್ಗೆ ಇದು ಬೆಳಿಗ್ಗೆ ಬಂದ್ರೆ ನಮ್ಗೆ ಬರೀ ಇದೆ. ಈಗ ನಾವು ನೈಟ್ ಟೈಮ್ ಅವ್ರನ್ನ ಲಾಕಲ್ಲಿ ಇಟ್ಟಿರ್ತೀವಿ, ಆಮೇಲೆ ಡೇ ಟೈಮ್ ಲಾಕಲ್ಲಿ ಇಟ್ಟಿರ್ತೀವಿ. ಅವರು ಕೆಲವೊಂದು ಅನ್ಲಾಫುಲ್ ಇದನ್ನ ಡಿಮ್ಯಾಂಡ್ಸ್ ಅನ್ನ ನಮ್ಮ ಹತ್ರ ಫುಲ್ಫಿಲ್ ಮಾಡಿ ಅಂತ ಬಿಟ್ಟು ನಮ್ಗೆ ಕೇಳ್ತಾರೆ. ಆ ಒಂದು ಅನ್ಲಾಫುಲ್ ಡಿಮ್ಯಾಂಡ್ಸ್ ಅನ್ನ ನಾವು ಫುಲ್ಫಿಲ್ ಮಾಡಿಲ್ಲ ಅಂದಾಗ ಅವ್ರು ಏನ್ ಮಾಡ್ತಾರೆ, ವೈಲೆಂಟ್ ಆಗ್ತಾರೆ. ಅವಾಗ ಏನು ಡಿಚ್ಚಿ ಹೊಡ್ಕೊಳೋದು, ಹೌದು, ಆಮೇಲೆ ಮರಕತ್ತೋದು, ಆಮೇಲೆ ಸಣ್ಣ ಚೂರು ಬ್ಲೇಡ್ ಚೂರುಗಳಿಂದ ಕೈ ಕುಯ್ಕೊಳ್ಳೋದು, ಕತ್ತು ಕುಯ್ಕೊಳ್ಳೋದು, ಆಮೇಲೆ ನಾವು ಏನು ಫಿನಾಲ್ ಕುಡಿಯೋದು, ಆಮೇಲೆ ಬೇರೆ ಬೇರೆ ಈ ತರ ಅಟೆಂಪ್ಟ್ ಮಾಡೋದು. ಈ ರೀತಿ ನಮ್ಗೆ ಬೆದರಿಕೆ ತಂತ್ರಗಳನ್ನ ಹೊಡ್ತಾ ಇರ್ತಾರೆ. ಸೊ ಅದನ್ನ ನಾವು ತುಂಬಾ ಇಂಟೆಲೆಕ್ಚುಯಲ್ ಆಗಿ ಅವನ್ನ ನಾವು ಡೀಲ್ ಮಾಡ್ಬೇಕು. ಯಾಕಂದ್ರೆ ನಾವು ಯಾವುದೇ ಕಾರಣಕ್ಕೂ ಅವನು ಜೀವಕ್ಕೆ ಏನೋ ತೊಂದರೆ ಆಗದ ರೀತಿ ನಾವು ನೋಡ್ಬೇಕು. ಸೇಫ್ ಅಂಡ್ ಸೆಕ್ಯೂರಿಟಿ ಆಫ್ ದಿ ಪ್ರಿಸನರ್ ನಮ್ಮ ಮೇನ್ ಉದ್ದೇಶ, ಸೇಫ್ ಅಂಡ್ ಸೆಕ್ಯೂರಿಟಿ ಆಫ್ ದಿ ಪ್ರಿಸನರ್ಸ್. ಅದನ್ನ ಒಂದು ಜೀವನ ನಾವು ಯಾವುದೇ ಕಾರಣಕ್ಕೂ ಅದು ಪ್ರಾಣಕ್ಕೆ ಕೂತ್ಬಾರ್ದ ರೀತಿಯಲ್ಲಿ ಆ ಜೀವನ ನಾವು ಎಲ್ಲಾ ರೀತಿಯಲ್ಲಿ ನೀವು ಹೇಳ್ದಂಗೆ ಬೌದ್ಧಿಕವಾಗಿ, ಆರೋಗ್ಯವಾಗಿ ಎಲ್ಲಾ ರೀತಿಯಲ್ಲೂ ನಾವು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ದು ಕೆಲಸ. ಇದು ತುಂಬಾ ಕಷ್ಟಕರವಾದಂತಹ ಕೆಲಸ ಇದೆ. ಸೊ ಇಲ್ಲಿ ಈಗ ತಾವು ಹೇಳಿದ್ರಲ್ಲ, ಬೇರೆ ಬೇರೆ ವಿವಿಧ ಡಿಪಾರ್ಟ್ಮೆಂಟ್ಗಳು ಕೂಡ ಇಲ್ಲಿ ಬಂದಾಗ ನೀವು ಉತ್ತರ ಕೊಡಬೇಕಾಗ್ತದೆ. ಹಾಗೆ ಇಲ್ಲಿ ಒಳಗಡೆನೆ ಇಬ್ಬರನ್ನ ನೀವು ಮ್ಯಾನೇಜ್ ಮಾಡಬೇಕಾಗ್ತದೆ. ಅಂದ್ರೆ ಹೆಚ್ಚು ಕಮ್ಮಿ ಅವ್ರು ನಿಮ್ಮ ಮಕ್ಕಳಿದ್ದಂಗೆ, ಇವ್ರು ನಿಮ್ಮ ತಮ್ಮಂದಿರಿದ್ದಂಗೆ, ಈ ವಾರ್ಡರ್ಗಳು ಎಲ್ಲ ಇವ್ರಿಗೆ ಸಮಸ್ಯೆ ಆದ್ರೂ ಕೂಡ ನಿಮ್ಮ ಹತ್ರ ಬರಬೇಕು. ಈ ಕೆಲವರು ಅಳ ಕೂಸುಗಳೆಲ್ಲ ರಮಿಸೋದು ತಮ್ಮದೇ ಕೆಲಸ ಅನಿಸ್ತದೆ. ಈ ರೀತಿ ಇದ್ದಾಗ ಈಗ ತಮ್ಮ ನೋಡ್ತಾ ಇದ್ರೆ ತಾವು ಒಂಥರ ದೈವಿಕ ಪುರುಷರು. ಬೆಳಗ್ಗೆ ನೀವು ಕರೆಯ ಹತ್ರ ಬೇಡ್ಕೊಳ್ಳೋದು ನಮ್ಮ ವಾರ್ಡ್ಗಳು ಚೆನ್ನಾಗಿರ್ಲಿ, ನಮ್ಮ ಸಿಬ್ಬಂದಿಗಳು ಚೆನ್ನಾಗಿರ್ಲಿ, ಹಾಗೆ ಇಡೀ ಜೈಲು ಚೆನ್ನಾಗಿರ್ಲಿ ಅಂತ ಬೇಡ್ಕೊಳ್ತೀವಿ. ಏನ್ ಹೇಳ್ತೀರಾ? ಈಗ ನೋಡಿ, ನಾವು ಬೆಳಗ್ಗೆ ನಮ್ದು ಕೆಲಸ, ಈಗ ಜೈಲ್ ಸೂಪರಿಂಟೆಂಡೆಂಟ್ ಶುಡ್ ರಿಸೈಡ್ ಇನ್ಸೈಡ್ ದಿ ಪ್ರಿಸನ್, ಶುಡ್ ಇನ್ಸೈಡ್ ದಿ ಪ್ರಿಸನ್ ಕಾಂಪ್ಲೆಕ್ಸ್ ಅಂತ ಇರ್ತದೆ. ದಿನದ 24 ಗಂಟೆ ನಾವು ಕೆಲಸ ಮಾಡ್ಬೇಕಾಗತ್ತೆ. ನೈಟ್ ಟೈಮ್ ಯಾರೋ ಒಬ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಆಮೇಲೆ ನೈಟ್ ಟೈಮ್ ಇನ್ನೊಬ್ರು ಯಾರೋ ಸ್ವಲ್ಪ ವೈಲೆಂಟ್ ಬಿಹೇವ್ ಮಾಡ್ತಾರೆ, ಅಥವಾ ಬೇರೆ ಏನಾದ್ರೂ ಡಿಮ್ಯಾಂಡ್ಸ್ ಇರ್ತಾರೆ. ಅಂತ ಟೈಮಲ್ಲಿ ನಾವು ಸಡನ್ ಆಗಿ ರಶ್ ಟು ದಿ ಸ್ಪಾಟ್ ಬರ್ಬೇಕಾಗತ್ತೆ. ಅವ್ರು ಇಮಿಡಿಯೇಟ್ ಆಕ್ಟ್ ಮಾಡ್ಬೇಕಾಗತ್ತೆ. ಈಗ ಅವ್ರು ಯಾರೋ ಒಬ್ಬ ಕೆಲವು ಟೈಮಲ್ಲಿ ಬೇಕು ಅಂತಾನೆ ಕೆಲವರು ಚೆಸ್ಟ್ ಪೇನ್ ಬಂತು ಅಂತ ಬಿಟ್ಟು ಹೇಳ್ತಾರೆ. ಅದನ್ನ ನಾವು ನೋಡ್ಬೇಕು. ಅವ್ನು ನಿಜವಾಗಿಯೂ ಚೆಸ್ಟ್ ಪೇನ್ ಬಂದಿದೆಯಾ ಅಥವಾ ಅವ್ನು ಪ್ರಿಟೆಂಡ್ ಮಾಡ್ತಾನೆ ಅನ್ನೋದನ್ನ ನಾವು ಅದನ್ನ ಸ್ಟಡಿ ಮಾಡಿ ಅಂತಂಗೆ ನಾವು ಆಕ್ಷನ್ ತಗೋಬೇಕು ಹೊರತು ಸಡನ್ ಆಗಿ ಅವ್ನು ಯಾರೋ ಒಬ್ಬ ಇದು ಮಾಡಿದ ಅಂತ ಕೂಡ ಅಂತ ಇನ್ನೊಂದು ಟೈಮಲ್ಲಿ ಕೆಲವು ನಾವು ಅದನ್ನ ನಾವು ನೆಗ್ಲಿಜೆನ್ಸಿ ಮಾಡೋಕೆ ಬರೋದಿಲ್ಲ. ಯಾಕಂದ್ರೆ ಯಾವುದೇ ಕಾರಣ ಒಬ್ಬ ಮನುಷ್ಯನಿಗೆ ಯಾವ ರೀತಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಬೇರೆ ಇನ್ನೊಂದು ಯಾವ ರೀತಿ ರೋಗಗಳು ಬರ್ತವೆ, ಕಾಯಿಲೆ ಬರ್ತದೆ ಅಂತ ಹೇಳಿ ಬರೋದಿಲ್ಲ. ನೆಗ್ಲೆಕ್ಟ್ ಮಾಡಕ್ ಬರೋದು. ನೆಗ್ಲೆಕ್ಟ್ ಮಾಡಿ ನಾಳೆ ಏನೋ ಹೆಚ್ಚು ಕಮ್ಮಿ ಆಯ್ತು ಅಂದ್ರೂ ಮತ್ತೆ ನಾಳೆ ಅದು ಪ್ರಾಬ್ಲಮ್ ನಮಗೆ ಬರುತ್ತೆ. ಸೊ ಇವನ್ ನಮ್ಮ ಫ್ಯಾಮಿಲಿ ಮೆಂಬರ್ ಕೂಡ ನಾವು ಸರಿಯಾಗಿ ಕೇರ್ ತೊಗೊಳಕ್ಕಾಗೋದಿಲ್ಲ. ನಮ್ಮ ಹೆಂಡತಿ ಮಕ್ಕಳ ಬಗ್ಗೆ ನಾವು ಕೇರ್ ತೊಗೊಳಕ್ಕಾಗ್ತಾ ಇಲ್ಲ. ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಈ ರೀತಿ ಕೇರ್ ತೊಗೊಳ್ಳೋ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಈಗಿನ ಪರಿಸ್ಥಿತಿನ ಆ ರೀತಿ ಇದೆ. ಎಲ್ಲ ಮೀಡಿಯಾ ಕಣ್ಗಳು ಸಹ ನಮ್ಮ ಪ್ರಿಸನ್ ಮೇಲೆ ಇದೆ. ಎಲ್ಲಾ ಡಿಪಾರ್ಟ್ಮೆಂಟ್ ಕಣ್ಗಳು ಸಹ ನಮ್ಮ ಪ್ರಿಸನ್ಸ್ ಮೇಲೆ ಇರ್ತದೆ. ಏನೋ ಒಂದು ಸಣ್ಣ ಪುಟ್ಟ ಘಟನೆ ಆದ್ರೂ ಅದು ಒಂದು ವೈಡ್ ಸ್ಪ್ರೆಡ್ ಆಗಿಬಿಡುತ್ತೆ. ಇದರಿಂದ ಒಂದು ಇಲಾಖೆಗೆ ಒಂದು ಕೆಟ್ಟ ಹೆಸರು ಬರುತ್ತೆ. ಯಾಕಂದ್ರೆ ನಾವು ಮಾಡಿದ ಒಳ್ಳೆ ಕೆಲಸಗಳು ಬೆಳಕಿಗೆ ಬರೋದಿಲ್ಲ. ಈ ಜೈಲು ಒಳಗಡೆ ಕೆಟ್ಟ ಕೆಲಸ ಏನಾಯ್ತು ಅಂತಂದ್ರೆ ಇಮಿಡಿಯೇಟ್ ಅದನ್ನ ಬೆಳಕಿಗೆ ಬರ್ತದೆ. ಸೊ ಇದೊಂದು ಈ ಒಂದು ಸಮತಲಗಳಲ್ಲಿ ನಾವು ಮಾಡ್ಕೊಂತ ಇರೋದು ಸ್ವಲ್ಪ ಕಷ್ಟಕರವಾದ ಒಂದು ಇದಾಗುತ್ತೆ. ಆದ್ರೂ ಸಹ ನಾವು ಮ್ಯಾನೇಜ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಸರ್ಕಾರ ಒಂದು ಜವಾಬ್ದಾರಿ ಕೊಟ್ಟಾಗ ಅದನ್ನ ನಾವು ಸರ್ಕಾರಕ್ಕೆ ಅಥವಾ ಇಲಾಖೆಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ನಾವು ಅದನ್ನ ಕ್ರಮಬದ್ಧವಾಗಿ ಸ್ವಾಮಿ ನಿಷ್ಠೆಯಿಂದ, ಶ್ರದ್ಧಾ ಭಕ್ತಿಯಿಂದ ಪೂರ್ಣಪ್ರಜ್ಞರಾಗಿ ನಾವು ಕೆಲಸ ಮಾಡಲೇಬೇಕು. ಸೊ ಅದನ್ನ ಮಾಡೇ ಮಾಡ್ತೀವಿ. ಅದನ್ನ ಈಗ ಕೆಲವೊಂದು ಎಲ್ಲ ಮ್ಯಾನ್ಯುಯಲ್ ಪ್ರಕಾರ ಹೋಗ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ. ಕೆಲವೊಂದು ಸತಿ ಅವರ ಮನೋಸ್ಥಿತಿ ಪ್ರಕಾರನೂ ನೋಡ್ಕೋಬೇಕಾಗ್ತದೆ. ಒಬ್ಬ ಹಿರಿಯಣ್ಣನಾಗಿ ಈಗ ಒಂದೊಂದು ಸತಿ ನೀವು ಸಿಬ್ಬಂದಿಗಳ ಮೇಲೆ ರೇಗ್ಬೇಕಾಗ್ತದೆ. ಒಂದೊಂದು ಸತಿ ಅವರ ಕೈದಿಗಳಿಗೆ ಮ್ಯಾನೇಜ್ ಮಾಡಿ ಏನೋ ಒಂದು ರೀತಿ ಕೆಲವೊಂದು ಮನೋಸ್ಥಿತಿ ಸರಿಯಲ್ಲ, ಅವನು ಸಮಾಧಾನ ಮಾಡಬೇಕಾಗ್ತದೆ. ಇದೆಲ್ಲ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನಿಮಗೆ ಆ ಸ್ಟ್ರೆಂತ್, ದಿನದ ಸ್ಟ್ರೆಂತ್ ಎಲ್ಲಿಂದ ಬರುತ್ತೆ? ನಮಗೆ ದಿನದ ಸ್ಟ್ರೆಂತ್ ಏನಂತಂದ್ರೆ ಇದು ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅನ್ನೋ ವಿಷಯ. ಇದು ನಮ್ಗೆ ರೂಢಿಗೆ ತಗೊಂಡ್ಬಿಡುತ್ತೆ. ಈಗ ನಾವು ರಾಂಗ್ಲಿ ಆರ್ ರೈಟ್ಲಿ ವಿ ಆರ್ ಎಂಟರ್ ಟು ದಿ ಪ್ರಿಸನ್ ಸರ್ವಿಸ್. ಸೊ ವಿ ಹ್ಯಾವ್ ಟು ಸರ್ವೈವ್. ಸೊ ಹಾಗಾಗಿ ಆ ಒಂದು ಇದಕ್ಕೆ ನಾವು ಮನಸ್ಥಿತಿಗೆ, ನಾವು ಮೈಂಡ್ ಸೆಟ್ಗೆ ನಾವು ರೆಡಿ ಇದೆ. ನಾವು
ಇವತ್ತು ಇಂಥ ಪ್ರಾಬ್ಲಮ್ ಬರ್ಬೋದು, ಇಂಥ ಪ್ರಾಬ್ಲಮ್ ಅಂದ್ರೆ ನಾವು ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮೈಂಡ್ ಸೆಟ್ ಅನ್ನ ಕರೆಕ್ಟ್ ನಾವು ಸ್ಟ್ರಾಂಗ್ ಮೈಂಡ್ ಅಲ್ಲಿ ಇದು ಮಾಡ್ತೀವಿ. ಇನ್ ಅಡಿಷನ್ ಟು ದಟ್ ನಮ್ಮದೇ ಆದಂತ ಒಂದು ಧ್ಯಾನ, ಯೋಗ ಮತ್ತೆ ಒಂದು ಏನು ಪೇಷನ್ಸ್, ಸೊ ಇದನ್ನೆಲ್ಲ ಸ್ವಲ್ಪ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಪೇಷನ್ಸ್ ಕಳ್ಕೊಂಡ್ರೆ ಒಳಗಡೆ ಅದು ಖಂಡಿತ ಇರುತ್ತೆ. ಯಾರೋ ಒಬ್ಬ ಮಿಸ್ಬಿಹೇವ್ ಮಾಡೋದು ಕೂಡ ನಾವು ಸಹ ಅವ್ರ ಮೇಲೆ ಅವ್ರಿಗೆ ಟಾರ್ಚರ್ ಮಾಡೋದಾಗಲಿ, ಮ್ಯಾನೇಜ್ ಮಾಡೋದಾಗಲಿ ತುಂಬಾ ಕಷ್ಟ ಆಗುತ್ತೆ. ಆ ರೀತಿ ಮಾಡಬಾರ್ದು ನಾವು ಅದನ್ನ. ಆ ಒಂದು ಕ್ಷಣದಲ್ಲಿ ಯಾವುದೇ ಒಬ್ಬ ಅಪರಾಧಿ ಆತರ ಮಿಸ್ಬಿಹೇವ್ ಮಾಡ್ತಾನೆ, ಒಂದು 5 ನಿಮಿಷ ಆದ್ಮೇಲೆ ಅವ್ನು ಆಟೋಮೆಟಿಕ್ ಅವನು ಸಹಜ ಸ್ಥಿತಿ ಬರ್ತಾನೆ. ಅದನ್ನ ನಾವು ಸ್ವಲ್ಪ ಸ್ಟಡಿ ಮಾಡಬೇಕು. ಯಾವುದೇ ಒಬ್ಬ ಅಪರಾಧಿಗೆ ಸ್ವಲ್ಪ ಒಂದು ಅವಕಾಶ ಮಾಡಿಕೊಟ್ರೆ, ಹೌದು ನಾನು ಈ ರೀತಿ ನಡ್ಕೊಂಬಾರ್ದಿತ್ತು, ನಾನು ಈ ರೀತಿ ನಡ್ಕೊಂಡೆ ಅನ್ನೋ ಒಂದು ಪಶ್ಚಾತ್ತಾಪ ಪಡ್ಕೊಂತಾನೆ. ಅದಕ್ಕೆ ಅವಕಾಶ ಮಾಡಿಕೊಟ್ರೆ ಖಂಡಿತ ಅವರು ನಮ್ಮ ಇದಕ್ಕೆ ದಾರಿ ಬರ್ತಾರೆ. ಅವನು ರೂಲ್ಸ್ ವೈಲೇಟ್ ಮಾಡ್ದ ಅಂತ ಬಿಟ್ಟು ನಾವು ಹೊಡೆಯೋದು ಬಡಿಯೋದು ಅಥವಾ ಸೆಲ್ಗೆ ಹಾಕೋದು ಇದು ಮಾಡೋದೆಲ್ಲ ಮಾಡಿದ್ರೆ ಅವನಿಗೆ ಇದಾಗ್ತಾರೆ. ಸ್ವಲ್ಪ ಅದನ್ನ ಸ್ವಲ್ಪ ಅವ್ನ ಮಾನಸಿಕ ಸ್ಥಿತಿಗತಿನ ನಾವು ತಿಳ್ಕೊಂಡು, ಸೊ ಅದನ್ನ ಯಾಕಂದ್ರೆ ನಾವು ಈ ಒಂದು ನಮ್ಮ ಸರ್ವಿಸ್ ಅಲ್ಲಿ ಇದೆಲ್ಲ ಬರ್ತಾ ಇರ್ತದಲ್ಲ, ಇದೆಲ್ಲ ನಾವು ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇಂಥವೆಲ್ಲ ನೋಡಿ ಯಾವ ರೀತಿ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮಗೊಂದು ಅದು ಬಂದ್ಬಿಡ್ತಾ ಅನುಭವ ಬಂದ್ಬಿಡುತ್ತೆ. ಸರ್, ಸ್ಟ್ರಿಕ್ಟ್ ವ್ಯಕ್ತಿಗೆ, ನೇರ ಮಾತುಗಾರರಿಗೆ ಸ್ವಲ್ಪ ವೈರಿಗಳು ಜಾಸ್ತಿ, ಅಂದ್ರೆ ಬೈಕೋಣರು ಜಾಸ್ತಿ ಇರ್ತದೆ. ಇವೆಲ್ಲ ಒಂದು ಸತಿ ನಿಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ಇಲ್ಲಿ ನೀವು ಕುತ್ಕೊಂಡಿರೋ ಸೀಟ್ ನೋಡಕ್ ಚಂದ ಕಂಡ್ರು ಕೂಡ ಪ್ರಾಯಶಃ ಇದು ಒಂಥರ ಓವರ್ ಇದ್ದಂಗೆ ಇರ್ತದೆ, ಹವಾ ಇದ್ದಂಗೆ ಇರ್ತದೆ. ಹೌದೌದು. ಈಗ ನಾವು ಎಲ್ಲರನ್ನೂ ಮೆಚ್ಚರಿತಿನಲ್ಲಿ ನಾವು ಅಡ್ಮಿನಿಸ್ಟ್ರೇಷನ್ ಮಾಡಕ್ ಆಗೋದಿಲ್ಲ. ನಮ್ಮ ಮನಸ್ಸಾಕ್ಷಿಗೆ ಒಬ್ಬ ರೀತಿಯಲ್ಲಿ, ದೇವರು ಒಬ್ಬ ರೀತಿಯಲ್ಲಿ, ಮತ್ತೆ ನಮ್ಮ ಮೇಲಧಿಕಾರಿಗಳು ಕರ್ತವ್ಯ ಚೌಕಟ್ಟಿನಲ್ಲಿ ಯಾವುದೇ ರೀತಿ ನಾನು ರೂಲ್ಸ್ ವೈಲೇಟ್ ಮಾಡ್ದಂಗೆ ಮಾಡ್ಬೇಕಾಗಿರೋ ಕೆಲಸ ನಾವು ಮಾಡೇ ಮಾಡ್ತೀವಿ. ಬಟ್ ಎಲ್ಲರನ್ನೂ ಮೆಚ್ಚಕಂತೂ ಆಗೋದಿಲ್ಲ. ನಾನು ಯಾಕಂದ್ರೆ ಎಲ್ಲರನ್ನೂ ಮೆಚ್ಚಕ್ಕೆ ನಾನೇ ದೇವರೆಲ್ಲ ಅಥವಾ ನನ್ನ ಬುದ್ಧ ಆಗಿಲ್ಲ. ಸೊ ಹಾಗಾಗಿ ನಮ್ಗಂತೂ ಅದು ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇದೆಯಲ್ಲ, ಅದಂತೂ ನನಗಂತೂ ತೃಪ್ತಿ ತಂದಿದೆ. ನನ್ನ ಸರ್ವಿಸಲ್ಲಿ ನಾನು ಇವತ್ತು ನಾವು ಹಿಂದಿನ ದಿವಸ ನಾನು ಏನ್ ಕೆಲಸ ಮಾಡಿದ್ದೀನಿ ಅದು ಸರಿ ಇದೆ ಅನ್ನೋ ಒಂದು ತೃಪ್ತಿ ನಮ್ಗಿರುತ್ತೆ. ನಾನು ಯಾವ್ದು ತಪ್ಪು ಮಾಡಿಲ್ಲ, ನಾನು ಯಾರಿಗೂ ಟಾರ್ಚರ್ ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮ್ಗಂತೂ ಇದೆ. ಅದು ಕೆಲವೊಂದು ನಡಿಬೇಕಾದ್ರೆ ಎಡವೆ ಕೆಲವೊಂದು ಸಣ್ಣ ಪುಟ್ಟಗಳು ತಪ್ಪನ್ನ ನಾವು ಮಾಡ್ತೀವಿ. ಆ ಮಾಡಿರೋ ತಪ್ಪನ್ನ ನಾವು ರಿಪೀಟ್ ಮಾಡ್ಕೊಳ್ಳೋದಿಲ್ಲ. ಅದನ್ನ ನಾವು ಅದನ್ನ ಇದನ್ನ ಏನೋ ಮಾಡಬಾರ್ದು ನಾವೇ ನಮ್ಮಷ್ಟು ನಾವು ಕರೆಕ್ಷನ್ ಮಾಡ್ಕೊಂಡು ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಮಾಡ್ತೀವಿ. ಇದಕ್ಕೆ ನಮ್ಮ ಇಲಾಖೆ ಮುಖ್ಯಸ್ಥರು, ನಮ್ಮ ಕೊಲೀಗ್ಸು ಎಲ್ಲರೂ ಸಹಾಯ ಮಾಡ್ತಾರೆ. ಯಾಕಂದ್ರೆ ನಾವು ಒಬ್ಬರೇ ಪ್ರಿಸನ್ ಅಡ್ಮಿನಿಸ್ಟ್ರೇಷನ್ ಮಾಡ್ತೀನಿ ಅನ್ನೋದು ತಪ್ಪದು. ಇದಕ್ಕೆ ಎಲ್ರದ್ದು ಇಟ್ ಇಸ್ ಎ ಟೀಮ್ ವರ್ಕ್. ನಮ್ಮ ಎಡ್ವಾರ್ಡ್ ಇರ್ಬೋದು, ವಾರ್ಡರ್ ಇರ್ಬೋದು, ಜೈಲರ್ಸ್ ಇರ್ಬೋದು, ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಇರ್ಬೋದು, ಈವನ್ ನಮ್ಮ ಪ್ರಿಸನರ್ಸ್ ಸಹ ನಮಗೆ ಸಹಾಯ ಮಾಡ್ತಾರೆ. ನಮ್ಮ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ದೇ ಆರ್ ಆಲ್ಸೋ ಪಾರ್ಟಿಸಿಪೇಟಿಂಗ್ ಇನ್ ದಿ ಪ್ರಿಸನ್ ಅಡ್ಮಿನಿಸ್ಟ್ರೇಷನ್. ಅವರೆಲ್ಲೂ ಸಹಕಾರದಿಂದ ನಾವು ಮಾಡ್ತಾ ಹೊತ್ತು ನಾವು ಒಬ್ಬರಿಂದಲೇ ಈ ಕೆಲಸ ಆಗುತ್ತೆ ಅನ್ನೋದು ಸುಳ್ಳದು. ಇದಕ್ಕೆಲ್ಲರೂ ಸಹಕಾರ ಬೇಕು. ಈ ಕುಟುಂಬದ ಹಿರಿಯಣ್ಣನಾಗಿ ಕೆಲವೊಂದು ಸತಿ ಈಗ ನಿಮ್ಮ ವಾರ್ಡರ್ಗಳು ಅಥವಾ ಇದು ಸಮಸ್ಯೆಗಳು ತಗೊಂಡ್ಬರ್ತಾರೆ, ಇಲ್ಲ ಅವರು ಕೂಡ ಈಗ ಒಳಗಡೆ ಕೈದಿಗಳ ಮನಸ್ಥಿತಿ ಇರ್ತದೆ, ಅವ್ರ ಕುಟುಂಬದ ಸಮಸ್ಯೆಗಳಿರ್ತಾರೆ. ಕೆಲವೊಂದು ಸತಿ ಲೀವ್ ಕೇಳ್ತಿರ್ತಾರೆ, ಲೀವ್ ಕೊಡಕ್ಕಾಗಲ್ಲ ಕೆಲವೊಂದು ಇದರಲ್ಲಿ. ಸೊ ಒಟ್ಟಾರೆ ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಜೈಲ್ ಮ್ಯಾನೇಜ್ ಮಾಡ್ಬೇಕಾಗಿದ್ದು ಅಷ್ಟು ಈಸಿ ಅಲ್ಲ ಅನ್ಸುತ್ತೆ. ಬಾಕಿ ಯಾವಾಗಲೂ ಮ್ಯಾನೇಜ್ ಮಾಡ್ಬೋದು. ಸೊ ಇದೇನಂದ್ರೆ ಹೆಚ್ಚು ಕಮ್ಮಿ ತೂಕಗತ್ತಿ ಪ್ರಾಯಶಃ ಫ್ಯಾನಿಗಿಂತ ನಿಮ್ ತಲೆ ಮೇಲೆ ಒಂದು ಕತ್ತಿನೇ ತೂಗ್ತಾ ಇರ್ತಾರೆ. ಈಗ ಒಳಗಡೆ ನಿಮ್ಗೆ ಯಾವ ಕಾಲ್ ಬರ್ತದೋ ಏನೋ, ನಿಮ್ ಡ್ಯೂಟಿ ಮುಗಿಯೋದು ಅಥವಾ ನಿಮ್ ಮನೆಗೆ ಹೋದ್ರು ಕೂಡ ನಿಮ್ ಕಾಲ್ ಬಂತು ಅಂದ್ರೆ ಫಸ್ಟ್ ಈಗ ಮುಂಚೆ ಸರ್ ಒಂದು ಟೈಮ್ ನಲ್ಲಿ ಟೆಲಿಗ್ರಾಮ್ ಅಂತ ಇರ್ತಾ ಇತ್ತು. ಪತ್ರ ಬಂದ್ರೆ ಏನೋ ಒಳ್ಳೆ ಸುದ್ದಿ, ಟೆಲಿಗ್ರಾಮ್ ಅಂದ್ರೆ ಯಾರು ಹೋಗಿದಾರ ಅನ್ನೋ ಮಟ್ಟಿಗೆ. ನಿಮ್ಗೆ ರಾತ್ರಿ ಕಾಲ್ ಬಂದ್ರು ಕೂಡ ಏನು ಅನ್ನೋ ಮಟ್ಟಿಗೆ ಎತ್ತಿರಲ್ಲ ನೀವು. ಈಗ ನೋಡಿ, ನಮ್ಗೆ ಅದು ಅಭ್ಯಾಸ ಆಗ್ಬಿಡುತ್ತೆ. ನಾವು ಯಾವಾಗಲೂ ಮೊದಲ ಲ್ಯಾಂಡ್ ಇತ್ತು, ಲ್ಯಾಂಡ್ ಪತ್ರ ಬದುಕಂತ ಇದ್ವಿ. ಈಗ ಮೊಬೈಲ್ ಪತ್ರ ಇಟ್ಕೊಂಡು ಬದುಕಂತೀವಿ. ನಮ್ಗೆ ಇಮಿಡಿಯೇಟ್ ನಮ್ಗೆ ಫೋನ್ ಬಂದ್ಬಿಟ್ಟು ನಾವು ಸ್ಪಾಟ್ ರಶ್ ಆಗಲೇಬೇಕು. ಈಗ ನಮ್ಮ ಸಿಬ್ಬಂದಿಗಳಲ್ಲೂ ಸ್ವಲ್ಪ ನೂರೆಂಟು ಸಮಸ್ಯೆಗಳು ಇರ್ತವೆ. ನಾವು ಸಿಬ್ಬಂದಿಗಳ ಅವ್ರ ಕ್ಷೇಮ ಹೋದ್ರೆ ನಾವು ಕ್ಷೇಮವಾಗಿರ್ತೀವಿ. ಅವ್ರಿಗೆ ನಾವು ಏನು ಫೆಸಿಲಿಟೀಸ್ ಕೊಟ್ಟು ಅವ್ರಿಗೆ ಯಾವ ರೀತಿ ಎನ್ಕರೇಜ್ಮೆಂಟ್ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ಎನ್ಕರೇಜ್ಮೆಂಟ್ ಮಾಡಿದ್ರೆ ಅವ್ರು ಖಂಡಿತ ನಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಜಿಲ್ಲೆ ರೀಸನ್ ಇತ್ತು ಅಂತಂದ್ರೆ ನಾವು ಖಂಡಿತ ಅವ್ರದ್ದು ಏನೇ ಸಮಸ್ಯೆ ತಗೊಂಡ್ಬಂದ್ರು ನಾವು ಅವ್ರಿಗೆ ಸಾಲ್ವ್ ಮಾಡ್ತೀವಿ. ಯಾಕಂದ್ರೆ ಇಟ್ ಇಸ್ ಎ ಟೀಮ್. ನಾನು ಹೇಳ್ತೇನೆ, ಇಟ್ ಇಸ್ ಎ ಟೀಮ್ ವರ್ಕ್. ನಾನು ಒಬ್ಬರಿಂದಲೇ ಈ ಕೆಲಸ ಆಗುತ್ತೆ ಅನ್ನೋದು ಸುಳ್ಳು. ಅವರು ನಮ್ಮ ಸಿಬ್ಬಂದಿಗಳು ಒಂದು ತಂಡದ ರೀತಿಯಲ್ಲಿ ಒಂದು ಸ್ಫೂರ್ತಿಯಲ್ಲಿ ಕೆಲಸ ಮಾಡಿದ್ರೆ ಖಂಡಿತ ನಾವು ಎಲ್ಲ ಎಂತ ಜೈಲಿನ ಒಳಭಾಗದಲ್ಲಿ ಎಂತ ಸಮಸ್ಯೆ ಬಂದರೂ ಸಹ ನಾವು ಎದುರಿಸಕ್ಕೆ ನಮಗೆ ಅದೇ ಬರುತ್ತೆ. ಈಗ ನೋಡ್ತೀವಿ, ಯಾರೋ ಒಬ್ಬ ಪೊಲೀಸ್ ಆಫೀಸರ್ಗಳು ಬಂದು ನೇರವಾಗಿ ಜೈಲಿನ ರೈಡ್ ಮಾಡಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಆದ್ರೆ ನಮ್ಮಲ್ಲಿ ಒಬ್ಬ ವಾರ್ಡ್ಗಳು 50 ಜನ 60 ಜನ ಇರೋ ಕಡೆ ಒಳಗಡೆ ಹೋಗಿ ನುಗ್ಗಿ ಅವ್ರನ್ನೇನಾದ್ರು ಕಾಂಟ್ರಾಬಂಡ್ ಆರ್ಟಿಕಲ್ಸ್ ಏನಾದ್ರು ಯೂಸ್ ಮಾಡ್ತಾರೆ ಇಟ್ಕೊಂಡು ಬರ್ತಂತ ಶಕ್ತಿ ನಮ್ಮ ಹತ್ರ, ನಮಗೆ ಆ ಒಂದು ಮನಸ್ಥೈರ್ಯ ಮತ್ತು ಧೈರ್ಯ ನಮಗಿದೆ. ಅದೇ ಒಬ್ಬ ಪೊಲೀಸ್ ಆಫೀಸರ್ ಯಾವ್ದಾದ್ರು ಒಂದು ಏರಿಯಾದಲ್ಲಿ ಗಲಾಟೆ ಆದಾಗ ವಿತೌಟ್ ಲಾಟಿನಲ್ಲಿ ಯಾರು ಹೋಗೋದಿಲ್ಲ. ನಮ್ದು ಯಾವ ಲಾಟಿನೂ ಇರಲ್ಲ, ಯಾವ ರೈಫಲ್ ಇರಲ್ಲ, ಎಂಥದ್ದು ಇರಲ್ಲ.
ಸೊ ಆ ಒಂದು ಇದು ಮಾನಸಿಕ ಧೈರ್ಯ ಎಂಬಂತ ಸ್ಥೈರ್ಯ ನಮ್ಗಿದೆ ಅದು. ಸೊ ನಿಮ್ಮ ಮನೋಸ್ಥೈರ್ಯನೇ ನಿಮ್ಮ ಆಯುಧ. ನಮ್ಮ ಆಯುಧ ಅಷ್ಟೇ, ನಮ್ಗೆ ನಮ್ಮ ವಿಲ್ ಪವರ್ ನಮಗೆ ಆಯುಧ ನಮ್ಗೆ ಅಷ್ಟೇ. ಸರ್ ಇಲ್ಲಿ ನಾನು ಹೇಳ್ತಾರ ವಿವಿಧವಾದ ಮನಸ್ಥಿತಿಯ ವ್ಯಕ್ತಿಗಳು ಇರ್ತಾರೆ. ಕೆಲವರು ಉಗ್ರಗಾಮಿಗಳನ್ನು ತಂದಾಕಿರ್ತಾರೆ, ಕೆಲವರು ಈಗ NIA ಕೇಸ್ನವರು ಬಂದಿರ್ತಾರೆ, ಸೌಮ್ಯತೆ ಇರೋರು, ಕೆಲವೊಬ್ರು ಅಗದಿ ಲೈಫ್ ಆದವ್ರು ಇರ್ತಾರೆ. ಅದು ನ್ಯಾಯಾಂಗದಿಂದ ಏನ್ ಬಂದಿರ್ತದೋ ಅವ್ರ ಪ್ರಕಾರ ನಿಮ್ಮಲ್ಲಿ ತಂದು ಹಾಕ್ಬಿಟ್ಟಿರ್ತಾರೆ. ಅವರು ಎಲ್ಲೋ ಒಂದ್ ಕಡೆ ತಮ್ಮ ಸಮಸ್ಯೆಗಳನ್ನ ನಿಮ್ ತಲೆ ಮೇಲೆ ಹೇಳ್ತಿರ್ತಾರೆ, ಅವ್ರು ತಮ್ಮ ಮನೋಸ್ಥಿತಿನ ತಮ್ಮ ಇದ್ರ ಮೇಲೆ ಹೇಳ್ತಿರ್ತಾರೆ. ಸೊ ಅಂತವನ್ನ ದಿನ ಮ್ಯಾನೇಜ್ ಮಾಡ್ಬೇಕಂದಾಗ ಸ್ವಲ್ಪ ಕಷ್ಟ ಅನಿಸ್ತದೆ. ಖಂಡಿತ. ಈಗ ಅವರು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ನನ್ಗಂತೂ ಗೊತ್ತಿರೋದಿಲ್ಲ. ಜೈಲಿಗೆ ಬಂದಿರ್ತಾರೆ, ಜೈಲಿಗೆ ಬಂದಾದ್ಮೇಲೆ ಅವ್ರ ಸಮಸ್ಯೆಗಳು ಅಂದ್ರೆ ಅವರ ಕೇಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ನಮ್ಮ ಹತ್ರ ಹೇಳ್ಕೊಂತಾರೆ. ಅದು ನಮಗೂ ಅದಕ್ಕೂ ಸಂಬಂಧ ಬರೋದಿಲ್ಲ. ಬಟ್ ಅವ್ರೇನಾರ ಅಹವಾಲು ಸಲ್ಲಿಸಿದ್ರು ನಾವು ಸಂಬಂಧಪಟ್ಟ ಇಲಾಖೆಗೆ ಮತ್ತೆ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ನಾವು ಖಂಡಿತ ಅವ್ರಿಗೆ ತಿಳಿಸ್ತೀವಿ ನಾವು. ಸೊ ನಮ್ಮ ಕೈಯಲ್ಲಿ ಬಗೆಹರಿಸದಂತ ಸಮಸ್ಯೆಗಳಂತೂ ನಮ್ಗಂತರ ಬಗೆಹರಿಸಕ್ಕಾಗೋದಿಲ್ಲ. ಅವ್ರಿಗೆಲ್ಲ ಒಂದು ಒಳ್ಳೆಯ ಊಟ, ಒಂದು ಮಲಗಲಿಕ್ಕೆ ಒಂದು ವ್ಯವಸ್ಥೆ, ಅಥವಾ ಒಂದು ಅವ್ರನ್ನ ಕಂಫರ್ಟಬಲ್ ಲೈಫ್ ಅನ್ನ ಮಾಡ್ಕೊಳಕ್ಕೆ ನಮ್ಗೆ ಏನು ಅವಶ್ಯಕತೆ ಏನಿದೆಯೋ ಅದನ್ನ ಏನು ಅವಶ್ಯಕತೆ ಇದೆ ನಾವು ಕೊಡ್ಬೇಕು, ಅದನ್ನು ಕೊಟ್ಟೆ ಕೊಡ್ತೀವಿ. ಅವ್ರ ಕೇಸ್ಗೂ ಮತ್ತೆ ನಮಗೂ ಸಂಬಂಧನೇ ಬರೋದಿಲ್ಲ. ಅವ್ರ ಕೇಸಿನ ಒಂದು ಇದರಿಂದ ಒತ್ತಡದಿಂದ ಅದು ಆ ಒಂದು ನಮ್ಮ ಮೇಲೆ ಅದು ಪರಿಣಾಮ ಬೀರುತ್ತೆ. ಅವ್ರು ಏನೋ ಒಂದು ನಾನು ಮಾಡಿಲ್ಲ, ತಪ್ಪು ಮಾಡಿಲ್ಲ, ನಾನು ತಗೊಂಡು ಜೈಲಿಗೆ ಹಾಕ್ಬಿಟ್ರು ಅಂತ ಹೇಳ್ಬಿಟ್ಟು ಅವ್ನ ಮಾನಸಿಕ ಸ್ಥಿತಿಯಿಂದ ಕಳ್ಕೊಂಡು ಆತನ ಒಂದು ಒತ್ತಡನ ಒಂದು ಕೋಪ ತಪ್ಪನ ಒಂದು ಟೈಮಲ್ಲಿ ನಮ್ಮ ಜೈಲು ಸಿಬ್ಬಂದಿಗಳ ಮೇಲೆ ಹಾಕಕ್ಕೆ ಬರ್ತಾರೆ. ಸೊ ಅಂತ ಟೈಮಲ್ಲಿ ನಾವು ಸ್ವಲ್ಪ ಸಮಾಧಾನಕರವಾಗಿ ನಾವು ಅದನ್ನ ಸ್ಟಡಿ ಮಾಡಿ ಒಂದು ಸಮಾಧಾನ ಹೇಳಿದ್ರೆ, ಒಂದು ಸಮಾಧಾನದ ಮಾತನ್ನು ಹೇಳಿದ್ರೆ ಅದರಲ್ಲಿ ಸಿಗ್ತಕ್ಕಂಥ ತೃಪ್ತಿ ಯಾವುದೂ ಸಿಗೋದಿಲ್ಲ. ಸೊ ಈ ರೀತಿ ಒಂದು ನಾವು ಪ್ರಾಕ್ಟಿಕಲ್ ಆಗಿ ಸಮಸ್ಯೆಗಳು ನಮ್ಗೆ ದಿನನಿತ್ಯ ಬರ್ತಾ ಇರ್ತವೆ. ಹೇಳ್ಬೇಕು ಅಂದ್ರೆ ಈಗ ನಮ್ದು ಜೈಲು ಜಡ್ಜ್ಮೆಂಟ್ ಅಂಗಳ ಅಲ್ಲ, ನಾವು ಜಡ್ಜ್ಮೆಂಟ್ ಕೊಡಾಕ ಹೋಗಲ್ಲ. ನಿಮ್ಮ ಕೇಸ್ಗಳು ನಿಮಗೆ ಬಿಟ್ಟಿದ್ದು ನಿಮ್ಮ ಆರೋಗ್ಯ, ನಿಮ್ಮ ದೈಹಿಕವಾಗಿ ನಿಮ್ಮನ್ನ ಕಾನೂನು ಇದರಲ್ಲಿ ತಲುಪಿಸೋದು ಮತ್ತೆ ವಾಪಸ್ ಕರ್ಕೊಂಡ್ ಬರೋದು, ಇದೇ ನಮ್ ಕೆಲಸ ಇರ್ತದೆ. ನೀವು ಆದಷ್ಟು ಇಲ್ಲಿ ಬರಲೇಬೇಡಿ ಅನ್ನೋ ಮಟ್ಟಿಗೆ ನೀವು ಹೇಳ್ತಾ ಇರ್ತೀರಿ. ಇದೇ ನಮ್ದು ಉದ್ದೇಶ ಅಷ್ಟೇ. ಸೊ ಧನ್ಯವಾದ ಸರ್. ಇಷ್ಟ ಪೇಷನ್ಸ್ ನಿಂದ ಈ ತಾವು ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಶೆಡ್ಯೂಲ್ ಮಧ್ಯೆ ಕೂಡ ಉತ್ತರ ಕೊಟ್ಟಿದ್ದೀರಿ. ಹಾಗೆ ನಾವು ಹೇಳೋದು ಈಗ ಇದು ಭಾಗ 2 ಅಂತ ತಗೊಳ್ಳೋದಿಲ್ಲ, ಭಾಗ 1ನಲ್ಲಿ ಆಲ್ರೆಡಿ DG ಅವ್ರನ್ನ ಇಂಟರ್ವ್ಯೂ ಮಾಡಿದ್ವಿ. ಈಗ ಈ ಜೈಲ್ ಕೆಲಸ ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ಖಂಡಿತ ನಮಗೆ ಅನ್ಸಿದ್ದನ್ನ ನಾವು ವೀಕ್ಷಕರಿಗೆ ತಲುಪಿಸ್ತೇವೆ.